ನಾಗಾವಿನಾಡು ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಚಿತ್ತಾಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಅವರಿಂದ ಮಾಹಿತಿ ಪಡೆದು ಕುಡಿಯುವ ನೀರಿನ ಅವ್ಯವಸ್ಥೆ ಕಂಡು ತರಾಟೆಗೆ ತೆಗೆದುಕೊಂಡರು. ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಹೊರ ಮತ್ತು ಒಳ ರೋಗಿಗಳಿಗೆ ವೈದ್ಯರು ನೀಡುವ ಚಿಕಿತ್ಸೆಯ ಬಗ್ಗೆ ರೋಗಿಗಳೊಂದಿಗೆ ಮಾತನಾಡಿದರು. ಅಲ್ಲದೆ ಆಸ್ಪತ್ರೆಗೆ ಬಂದಿರುವ ಒಳ ರೋಗಿಗಳೊಂದಿಗೆ ಮಾತನಾಡಿ ವ್ಯವಸ್ಥೆಯ ಬಗ್ಗೆ ಪರಿಶೀಲಿಸಿದರು. ನಂತರ ರೋಗಿಗಳಿಗೆ ಕುಡಿಯುವ ನೀರಿನ ಬಗ್ಗೆ ಶುದ್ಧ ಕುಡಿಯುವ ನೀರಿನ ಘಟಕ ಉಪಯೋಗಕ್ಕೆ ಬಾರದಂತೆ ಮೂಲೆಯಲ್ಲಿ ಧೂಳು ತಿನ್ನುತ್ತಿರುವುದನ್ನು ಕಂಡು ತಾಲೂಕು ವೈದ್ಯಾಧಿಕಾರಿಗಳ ವಿರುದ್ಧ ಕೆಂಡಾಮಂಡಲವಾದರು. ವರದಿ ಅನಂತನಾಗ್ ದೇಶಪಾಂಡೆ, NNTV, ಚಿತ್ತಾಪುರ. ಅದು ಬೇರೆ, ನೀವು ಅದು ಸ್ಪೆಷಲ್ ಎಫೆಕ್ಷನ್ ಇರ್ಬೋದು. ಆಸ್ಪತ್ರೆಗೆ ಕುಡಿಯೋ ನೀರು ಮತ್ತೆ ಅದ್ರ ಫಿಲ್ಟ್ರು RO ಸಿಸ್ಟಮ್ ಎಲ್ಲ ಎಲ್ಲಿದೆ? ಎಲ್ಲ ಆ ಕಡೆ ಇದೆ ಮೇಡಮ್. ಯಾವ ಕಡೆ ಇದೆ? ಅಲ್ಲಿದೆ. ಅಂದರೆ ಅವರು ಈ ಕಡೆ ದೂರ ಬರಲ್ಲ ಅಂತ ಹೇಳಿ ಎಲ್ಲ ಕಡೆ ನಾವು ಹೊರಗಡೆ ದೂರ ಬರೋಲ್ಲ ಅಂತ ನಂಗೆ ಅರ್ಥ ಆಗೋಲ್ರಿ. ಈಗ ವಾರ್ಡಿನ ದೂರ ಎಲ್ಲದ್ರಿ? ವಾರ್ಡಿನ ಪೇಷಂಟ್ ದೂರ ಎಲ್ಲ ಐತ್ರಿ, ಕುಡಿಯೋ ನೀರೆಲ್ಲ ಐತೆ ತೋರಿಸ್ರಿ. ಯಾರು ನಿಮಗೆ ಕುಡಿಯೋದಿಲ್ಲ ಅಂತ ಹೇಳ್ತಾರೆ? ಯಾವ ಪೇಷಂಟ್ ಹೇಳ್ತಾರೆ ಅಂತ ಹೇಳಿದ್ದಾರೆ? ಪೇಷಂಟ್ಗಳು ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ. ನೀವು ಕುಡಿಯೋ ನೀರು ಯಾಕೆ ಇಟ್ಟಿಲ್ಲ ಆಸ್ಪತ್ರೆಯಲ್ಲಿ? ಅದೇ ಹೇಳಿ ನನಗೆ. ನೀವು ವಾಟರ್ ಬಾಟಲ್ ತಂದು ಕೊಡೋದು ನಮಗೆ ಬೇಕಾಗಿಲ್ಲ. ನೀವು ಕುಡಿಯೋ ನೀರನ್ನ ವ್ಯವಸ್ಥೆಯಲ್ಲಿ ಯಾಕೆ ಮಾಡಿಲ್ಲ? RO ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ RO ಇದೆ, ನಿಮ್ಮ ಆಸ್ಪತ್ರೆಯಲ್ಲಿ ಯಾಕೆ ಇಲ್ಲ? ಮತ್ತೆ ಕರ್ಕೊಂಡು ನಡೀರಿ. ರೈಟ್, ನಮ್ಮದು ಸೋರ್ಸ್ ನಾವು ಮುನ್ಸಿಪಾಲ್ಟಿ ನೀರಿಲ್ಲ, ನೀರು ಹಾಕಿಲ್ಲ. ಸೊ ಮುನ್ಸಿಪಾಲ್ಟಿ ನೀರೇ ನಾವು ನಮ್ಗೆ ಕೊಡ್ತಾರೆ ಮೇಡಮ್. ಅದನ್ನು ಸ್ಟೋರ್ ಮಾಡಿ RO ಮಾಡ್ತೀವಿ. RO ಪ್ಲಾಂಟ್ ಅದನ್ನೇ ಆ RO ನೀರು ಎಲ್ಲಿ ಬರ್ತಾ ಇಲ್ಲ ಯಾಕೆ ಆಸ್ಪತ್ರೆಗೆ ನಾನು ಹೇಳ್ತಾರದು. ಮುನ್ಸಿಪಾಲಿಟಿ ನೀರು ಇಡೀ ಚಿತ್ತಾಪುರ ಜಿಲ್ಲೆ ಕುಡಿತೈತೆ, ಆಸ್ಪತ್ರೆದವ್ರು ಮಾತ್ರ ಬೇಡ ಅಂತಾರ ಪೇಷಂಟು? ಏನ್ರಿ ಮಾತಾಡ್ತೀರ? ಹಂಗಾದ್ರೆ ನೀವು ಜನರಿಗೂ ಕೊಡಬಾರ್ದು. ನಾವು ಮಾಡಿಸ್ತೀವಿ. ಬಟ್ ಎಲ್ಲ ಕಡೆ ನಾವು ಹೊರಗಿನ ನೀರು ಯಾಕೆ ತರಿಸ್? ಪ್ರತಿ ಬಾಳಂತಿ ಬಸರಿ ಎಲ್ಲ ಬರುವಂಥ ಆಸ್ಪತ್ರೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂತಂದ್ರೆ ಅಲ್ಲಿಗೆ ನೀವು ಏನಂತ ಹೇಳ್ಬೇಕಪ್ಪ? ನಿಮಗೆ